ಒಂದು ಬ್ಲೌಸಿಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ ನಂತರ ಟಕ್ಸ್ ಎಲ್ಲ ಹಿಡಿದ್ಬಿಟ್ಟು ಬ್ಯಾಕ್ ರೆಡಿ ಮಾಡ್ಕೊಂಡು ಫ್ರಂಟನ್ನು ಟಕ್ಸ್ ಎಲ್ಲ ಹಿಡಿದು ಬ್ರಾಪಟ್ಟಿ ಎಲ್ಲ ಹಚ್ಚಿ ಬ್ರಾಪಟ್ಟಿ ಮೇಲೆ ಈ ಥರ ಸ್ಟಿಚ್ ಹಾಕಬೇಕು. ನಾವು ಇದನ್ನು ಸ್ಟಿಚ್ ಎಲ್ಲ ಫಿನಿಶಿಂಗ್ ಬರೋ ರೀತಿ ಆನಂತರ ಅಳತೆ ಬ್ಲೌಸನ್ನು ತೊಗೊಂಡ್ಬಿಟ್ಟು ನಾವು ಅಳತೆ ಬ್ಲೌಸಿಗೂ ನಾವು ಈ ರೀತಿ ಅಳತೆ ಬ್ಲೌಸನ್ನು ಬ್ರಾಪಟ್ಟಿ ಇದನ್ನೆಲ್ಲ ಹಿಡ್ದಾದ ಮೇಲೆ ನಾವು ಇದನ್ನು ಚೆಕ್ ಮಾಡಬೇಕು. ಇದನ್ನು ಈ ರೀತಿ ನಾವು ಇದನ್ನು ಚೆಕ್ ಮಾಡಬೇಕು. ಇದರ ಮೆಜರ್ಮೆಂಟಿಗೆ ಕರೆಕ್ಟಾಗಿದೆ ಅದು. ಇದೇ ರೀತಿ ನಾವು ಇದನ್ನು ಚೆಕ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಇವಾಗ ರೈಟ್ ಸೈಡಿಂದ ಇದು ಎಡಗಡೆ ಭಾಗದ್ದು ನಮ್ಮ ರೈಟ್ ಸೈಡ್ ಕೈ ಇರುತ್ತಲ್ವ, ಅದು ಎಡಗಡೆ ಭಾಗದ ಮೇಲೆ ನಾವು ಉಕ್ಸ್ ಪಟ್ಟಿನ ನಾವು ಮೇಲ್ಭಾಗದ ಡಬಲ್ ಫೋಲ್ಡಿಂಗ್ ಬಟ್ಟೆಯನ್ನು ಕೊಡಬೇಕಾಗುತ್ತದೆ. ಮೇಲ್ಭಾಗದಿಂದ ಡಬಲ್ ಫೋಲ್ಡಿಂಗ್ ಕೊಟ್ಬಿಟ್ಟು ನಾವು ಈ ರೀತಿ ಫೋಲ್ಡಿಂಗ್ನ ಮಾಡಿ ನಾವು ಈ ರೀತಿ ಒಳಭಾಗಕ್ಕೆ ಬರಬೇಕದು ಫೋಲ್ಡಿಂಗು. ಒಳಭಾಗಕ್ಕೆ ಬಂದು ಈ ರೀತಿ ಫೋಲ್ಡಿಂಗ್ ಮಾಡಬೇಕು. ಸ್ಟಿಚ್ ಹಾಕಬೇಕಾಗತ್ತೆ. ಇದು ಕೂಡ ಫಿನಿಶಿಂಗ್ ನೀಟ್ ಇರಬೇಕು. ಹೆಂಗೆ ಬೇಕು ಹಂಗೆ ಮಾಡ್ಕೋಬಾರ್ದು. ಫಿನಿಶಿಂಗ್ ಕಂಪಲ್ಸರಿ ನೀಟಾಗಿ ಮಾಡ್ಕೋಬೇಕು. ಇದು ಬಲಭಾಗದ್ದು ಕೆಳಗಡೆಯಿಂದ ಬಟ್ಟೆ ಡಬಲ್ ಫೋಲ್ಡಿಂಗ್ ಕೊಡಬೇಕು. ಅದನ್ನು ಕೂಡ ನಾವು ಥ್ರೆಡ್ ರಿಮೂವರ್ ಅವಾಗವಾಗನೇ ನಾವೆಲ್ಲ ಥ್ರೆಡ್ ಕಟ್ ಮಾಡ್ಕೋಬೇಕು. ಬಿಗಿನಿಯರ್ಸ್ ಆಗಿದ್ದರೆ ನೋಡ್ಕೊಂಡು 2-3 ಸಲ ವಿಡಿಯೋ ಚೆಕ್ ಮಾಡ್ಕೊಳ್ರಿ. ಈ ರೀತಿ ನಾವಿದು ರಿಂಗ್ ಪಟ್ಟಿಗೋಸ್ಕರ ನಾವು ಇದನ್ನು ಮಾಡ್ತಾಯಿದ್ದೀವಿ. ನಾವು ಅದರಲ್ಲೇ ರಿಂಗ್ ಮಾಡ್ತಾಯಿದ್ದೀವಿ. ಇದಕ್ಕೆ ಗೂಡು ಮಾಡೋದು ಅಂತಲೂ ಹೇಳ್ತಾರೆ, ರಿಂಗ್ ಮಾಡೋದು ಅಂತಲೂ ಹೇಳ್ತೀವಿ. ರಿಂಗು ಕೈಯಲ್ಲೇ ಮಾಡ್ತೀನಿ ಕೆಲವು ಟೈಮಲ್ಲಿ. ಈ ಬ್ಲೌಸಿಗೆ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಇದರಲ್ಲೇ ಮಾಡಿದರೆ ನಮಗೆ ಕೈಯಲ್ಲಿ ಮಾಡೋದು ತಪ್ಪುತ್ತೆ. ಆದಷ್ಟು ವಿಡಿಯೋಗಳನ್ನ 2-3 ಸಲ ಚೆಕ್ ಮಾಡ್ತಾಯಿದ್ರಿ, ಕಮೆಂಟ್ ಮಾಡಿರಿ. ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ಕೊಳ್ರಿ. ನೀವು ಹೊಸಬ್ರಾಗಿದ್ದರೆ ನೀಟಾಗಿ ಕ್ಲಿಯರಾಗಿ ವಿಡಿಯೋ ಮಾಡಾಕ್ರಿ ಅಂತಂದರೆ ನೀಟಾಗಿ ಕ್ಲಿಯರಾಗಿ ವಿಡಿಯೋ ಮಾಡಾಕ್ತೀವಿ. ಸಂಪೂರ್ಣ ಬ್ಲೌಸಿಂದು ಬೇಕಂದರೆ ಬ್ಲೌಸಿಂದು ಹಾಕ್ತೀನಿ, ಡ್ರೆಸ್ಸಿಂದು ಹಾಕ್ತೀನಿ. ನಮಗೆ ಇಲ್ಲ ಪೇಪರ್ ಕಟ್ಟಿಂಗಲ್ಲಿ ತೋರಿಸ್ರಿ ಅಂದರೆ ಪೇಪರ್ ಕಟ್ಟಿಂಗಲ್ಲೇ ತೋರಿಸ್ತೀನಿ. ನಿಮ್ಮ ಸಹಕಾರ ಯಾವ ರೀತಿ ಬೇಕಾಗುತ್ತೋ ಆ ರೀತಿ ಈ ರೀತಿ ಇದು ಮಾಡ್ತೀನಿ. ಈ ರೀತಿ ನಾವು ಕಟ್ ಮಾಡ್ಕೊಂಡು ಇವಾಗ ಈ ಎರಡನ್ನೂ ಒಂದೇ ಸಮನೆ ಇಟ್ಕೋಬೇಕು. ಈ ಎರಡನ್ನೂ ಒಂದೇ ಸಮ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಈಗ ಒಂದೇ ಸಮ ಕಟ್ ಮಾಡ್ಕೋಬೇಕಾಗತ್ತೆ. ನೋಡ್ಕೊಂಡು ಅದನ್ನು ನೋಡ್ಕೋಬೇಕು. ಯಾರೂ ಗಮನ ವಹಿಸ್ಕೊಂಡಿರಂಗೆ ಮುಂದ್ಗಡೆ ಸ್ವಲ್ಪ ನಾನು ಶೇಪ್ ತೆಗಿತಾ ಇದ್ದೀನಿ. ರೌಂಡ್ ಶೇಪ್ ನೀಟ್ ಬರಲಿ ಅಂತೇಳ್ಬಿಟ್ಟು ಇವಾಗ
ಬ್ಯಾಕ್ ಸೈಡಿಗೆ ತೊಗೊತಾ ಇದ್ದೀನಿ ನಾನು. ಇದು ಬ್ಯಾಕ್ ಪಾರ್ಟು. ಇದಕ್ಕೆ ಫ್ರಂಟ್ ಪಾರ್ಟನ್ನು ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ರೈಟ್ ಸೈಡಿಂದ ಇದು ಎಡಗಡೆ ಭಾಗದ್ದು. ಫಸ್ಟ್ 1 ಸ್ಟಿಚ್ ಹಾಕ್ತಾ ಇದ್ದೀನಿ. ಇದನ್ನು ನಾವು ಪುನಃ ಮತ್ತೆ ಅಳತೆ ಬ್ಲೌಸ್ ಇರುತ್ತಲ್ವ, ಅಳತೆ ಬ್ಲೌಸಲ್ಲಿ ಗೈಡ್ಸ್ ಚೆಕ್ ಮಾಡ್ಕೋಬೇಕು ಫ್ರೆಂಡ್. ಅದನ್ನು ಯಾವುದೇ ಕಾರಣಕ್ಕೂ ನೀವು ಮರಿಬಾರ್ದು. ಈ ಅಳತೆ ಚೆಕ್ ಮಾಡ್ಕೊಳ್ಳುವಾಗ ನಾವು ಅಳತೆ ಬ್ಲೌಸಿಗಿನ್ನ ಕಾಲು ಭಾಗ ನಾವು ಹೊಲಿಯೋ ಬ್ಲೌಸು ಕಾಲು ಭಾಗ ಕಡಿಮೆ ಇರಬೇಕು. ಆವಾಗ ನಮಗೆ ಭುಜ ಜಾರಲ್ಲ. ಭುಜ ಯಾವುದೇ ಕಾರಣಕ್ಕೂ ಜಾರದೇ ಇರೋ ರೀತಿ ಹೊಲಿಬೇಕಾಗುತ್ತೆ. ಅದನ್ನು ಎಚ್ಚರಿಕೆ ವಹಿಸ್ಕೋಬೇಕು ನೀವು. ಇದಕ್ಕೆ ನಾವು 2-3 ಹೊಲಿಗೆನ ಹಾಕಬೇಕು. ಇದು ಬಿಚ್ಚಬಾರ್ದು. ನೀವು ಇದನ್ನೆಲ್ಲ ಗಮನ ವಹಿಸಿ ನೀಟಾಗಿ ಮಾಡಬೇಕು ಫ್ರೆಂಡ್. ಇದನ್ನೆಲ್ಲ ಈಗ ನಾವು ಅದೇ ಮತ್ತೆ ಬಲಭಾಗದ್ದನ್ನು ತೊಗೊತಾ ಇದ್ದೀವಿ. ಈ ಪಾರ್ಟ್ಸ್ ನೋಡ್ಕೋಬೇಕು ನೀವು. ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಸ್ವಲ್ಪ ನಿಧಾನ ಆದರೂ ಫಿನಿಶಿಂಗ್ ನೀಟ್ ಬರೋ ಕಡೆ ಗಮನ ವಹಿಸಬೇಕು. ಏಕೆ ಅಂದರೆ ಅಳತೆ ಬ್ಲೌಸು ಚೆಕ್ ಮಾಡ್ಕೊಂಡಂಗಿದ್ರೆ ಇದು ಇವಾಗ 1/4 ಇಂಚು ಕಡಿಮೆ ಇದೆ. ಗಮನಿಸ್ರಿ, ಇಲ್ಲಿ 1/4 ಇಂಚು ಕಡಿಮೆ ಇದೆ. ಅದಕ್ಕೋಸ್ಕರ ನಾನು ಮತ್ತೆ ಪುನಃ ಇದ್ರ ಮೇಲೇ ಡಬಲ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಇವಾಗ ಫ್ರಂಟ್ ನಾವು ಇಲ್ಲಿದೆಯಲ್ಲ, ಇಲ್ಲಿ ಇವಾಗ ನಾವು ಈ ಥರ ಲೆಂತ್ ನೋಡ್ಕೊಂಬಿಟ್ಟು ಇದನ್ನು ಸ್ಲೀವ್ಸ್ ಹಚ್ಚೋಕ್ಕೆ ನಾವು ಇದನ್ನು ಕಚ್ ಪಾಯಿಂಟ್ ಹೊಡಿಬೇಕು. ಆ ಕಚ್ ಪಾಯಿಂಟ್ ಹೊಡೆದಾಗ ನಮಗಿಲ್ಲಿ ತೋಳು ವೇರಿಯೇಷನ್ ಬರಲ್ಲ. ಅದು ನಾವು ಆ ಕಚ್ ಪಾಯಿಂಟ್ ಹೊಡಿದಂಗೆ ನಾವು ಸ್ಲೀವ್ಸ್ ಹಚ್ತೀವಿ ಅಂತಂದಾಗ ಅದು ನಮಗೆ ಆ ಪಾರ್ಟ್ಸಲ್ಲಿ ವೇರಿಯೇಷನ್ ಬರುತ್ತೆ ನಮಗೆ. ಇದು ಫ್ರಂಟು ಬ್ಯಾಕ್ ಅನ್ನೋದನ್ನು ನೋಡ್ಕೋಬೇಕು. ಇದು ಬ್ಯಾಕು, ಇದು ಫ್ರಂಟು ಫ್ರೆಂಡ್. ಇದು ಈ ಕಚ್ ಪಾಯಿಂಟು ಭುಜಕ್ಕೆ ಬರಬೇಕಿದು. ಇಲ್ಲಿ ಭುಜ ಕಚ್ ಪಾಯಿಂಟ್ ಇದೆಯಲ್ವಾ, ಅಲ್ಲಿಗೇ ಬರಬೇಕು. ಅಲ್ಲಿಂದ ನಾವು ಇದನ್ನು ಸ್ಲೀವ್ಸನ್ನು ಹಿಡಿದು ನೋಡಬೇಕು ಫ್ರೆಂಡ್. ಇಲ್ಲಿಂದ ನಾವು ಇಲ್ಲಿಗೆ ಕಚ್ ಪಾಯಿಂಟ್ ಏನಿದೆಯೋ ಅದ್ರ ಮೇಲೆ ನಮಗೆ ಸ್ಟಿಚ್ ಹಾಕಬೇಕು ನಾವು. ನೀವು ಸ್ಲೀವ್ಸಿಗೆ ಹೊಲಿಗೆ ಹಾಕುವಾಗನೂ ಕೂಡ ನಮಗೆ 1/4 ಇಂಚ್ ಅರ್ಧ ಇಂಚಲ್ಲಿ ಏನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ವ ನಾವು, ಅದೇ ರೀತಿಯೇ ನಾವು ನಿಮಗೆ ಹೊಲಿಗೆನ ನಾವು ಪರ್ಫೆಕ್ಟಾಗಿ ಹಾಕಬೇಕು. ಒಂದೊಂದು ಬಟ್ಟೆ ವೇರಿಯೇಷನ್ ಬಂದರೆ ನಮಗೆ ಫಿನಿಶಿಂಗ್ ನೀಟ್ ಬರಲ್ಲ. ಅದಕ್ಕೋಸ್ಕರನೇ ನಾವು ಆದಷ್ಟು ಹೊಲಿಗೆ ಕಡೆ ಗಮನ ಕೊಡಬೇಕು. ಫ್ರೆಂಡ್, ಇದು 1 ಸ್ಟಿಚ್ ಆಯಿತು. ಇದ್ರ ಮೇಲೆ ನಾನು ನಿಮಗೆ ಇನ್ನೊಂದು ಸ್ಟಿಚ್ ಹಾಕಬೇಕು. ನೀವು ಇದ್ರ ಮೇಲೆ ಆ ನಂತರ ಈ ರೀತಿ ನಾವು 2 ಬಟ್ಟೆನೂ ಒಂದೇ ಸಮ ಮಾಡ್ಕೊಂಬಿಟ್ಟು ಇವಾಗ ಏಕ ಸ್ಟಿಚ್ ಹಾಕಬೇಕು. ಫ್ರೆಂಡ್, ಇದು ಉಳಿದಿರೋ ಬಟ್ಟೆನ ನಾವು ಎಕ್ಸ್ಟ್ರಾ ಕ್ಲಾತನ್ನು ನಾವು ಕಟ್ ಮಾಡಬೇಕಾಗುತ್ತೆ. ಫಿನಿಶಿಂಗ್ ತೋರಿಸ್ತೀನಿ ಫ್ರೆಂಡ್. ಇಲ್ಲಿ ಈ ರೀತಿ ಬರುತ್ತೆ. ಕಚ್ ಪಾಯಿಂಟ್ ಹೊಡೆದ್ರೆ ನಮಗೆ ಈ ರೀತಿ ಫಿನಿಶಿಂಗಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ನಮಗೆ.
ಈಗ ನಾವು ಇದು ಎಡಗಡೆ ಸ್ಲೀವ್ಸನ್ನ ತೊಗೊತಾ ಇದ್ದೀವಿ ಫ್ರೆಂಡ್. ಇದರಲ್ಲಿ ಎಡಭಾಗದ ಸ್ಲೀವ್ಸ್ ತೊಗೊತಾ ಇದ್ದೀವಿ ನಾವು. ಇದಕ್ಕೂ ಕೂಡ ನಾವು ಕಚ್ ಪಾಯಿಂಟ ಹೊಡ್ಕೋಬೇಕು. ಫ್ರೆಂಡ್ ಇವಾಗ ಬ್ಯಾಕಿಂದ ನಾವು ಡೀಪನ್ನ ಚೆಕ್ ಮಾಡ್ಕೋಬೇಕು. ನಮಗೆ ಅಳತೆ ಬ್ಲೌಸ್ ಅಷ್ಟೇ ಬ್ಯಾಕ್ ಡೀಪು ಬೇಕಿರೋದ್ರಿಂದ ನಾವಿವಾಗ ಈ ರೀತಿ ಇದು ಮಾಡ್ಕೊಂಡು ನಾವು ಈ ರೀತಿ ಚೆಕ್ ಮಾಡಬೇಕು. ಸರಿ ಇದೆ ಇದು ಅಳತೆ ಬ್ಲೌಸಿಂದ. ಇವಾಗ ಫ್ರೆಂಡ್ ನಾವು ಎಮಿಂಗಿಗೆ ನಾವು ಕ್ರಾಸ್ ಬಟ್ಟೆ ಕಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನಾವು ಫ್ರೆಂಡು ಇದ್ರ ಬಟ್ಟೆ ಕಟ್ ಮಾಡ್ಕೋಬಾರ್ದು. ಸ್ಟ್ರೈಟ್ ಬಟ್ಟೆ ಕಟ್ ಮಾಡ್ಕೊಂಡ್ರೆ ನಮಗೆ ಎಮಿಂಗು ಪರ್ಫೆಕ್ಟಾಗಿ ಬರಲ್ಲ. ನಾವು ಎಮಿಂಗಿನ ಬಟ್ಟೆ ನಮಗೆ 1.25 ಇಂಚಷ್ಟು ಇರಬೇಕು ಫ್ರೆಂಡ್. ನೀವು ಟೇಪಲ್ಲಿ ಅಳತೆ ಮಾಡ್ಕೊಳ್ರಿ ಫ್ರೆಂಡ್. ನೀವು ಟೇಪಲ್ಲಿ ಅಳತೆ ಮಾಡ್ಕೊಂಬಿಟ್ಟು ನೀವು ಅದನ್ನು ತೊಗೋಬೇಕಾಗುತ್ತೆ. 1.25 ಇಂಚಷ್ಟು ಇದ್ದರೆ ಸಾಕು ನಿಮಗೆ. ಈ ರೀತಿ ಸ್ಕೇಲಲ್ಲೂ ಕೂಡ ಗೆರೆ ಹಾಕೋಬೋದು. ನೀವು ಸ್ಕೇಲಲ್ಲಿ ಗೆರೆ ಹಾಕ್ಕೊಂಡು ಮಾಡ್ಕೋಬೋದು. ನೀವು ಹೊಸಬ್ರು ನೀವು ಕಲಿತಾ ಇದ್ದೀನಿ ಅನ್ನೋ ಅಂಥವ್ರು ಮಾತ್ರ ನೋಡ್ಕೊಂಡು ಹುಷಾರಾಗಿ ಮಾಡಬೇಕು ಫ್ರೆಂಡ್. ಇದನ್ನು ಈ ರೀತಿ ನಾವು ಕಟ್ ಮಾಡ್ಕೊಂಡು ಫ್ರೆಂಡ್ ಇದನ್ನೆಲ್ಲ ಫ್ರೆಂಡ್ ಈ ಥರ ಇದೆಯಲ್ಲ, ಇದಕ್ಕೆ ನಾವು ಕ್ರಾಸ್ ಪೀಸಾಗೆ ಜಾಯಿಂಟ್ ಮಾಡಬೇಕಾಗುತ್ತೆ. ಇದನ್ನು ಜಾಯಿಂಟಾಗಿ ಮಾಡ್ಕೋಬೇಕು ಫ್ರೆಂಡ್. ಇದು ಪ್ರತಿಯೊಂದನ್ನು ಕೂಡ ನಾವು ಅದನ್ನು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ಫ್ರೆಂಡ್ ಇದಕ್ಕೆ ಕೆಲವರಿಗೆ ಗೊತ್ತಿರಲ್ಲ, ಸಣ್ಣ ಪುಟ್ಟ ಪಾಯಿಂಟ್ಗಳು ಗೊತ್ತಿರಲ್ಲ. ಇಲ್ಲ ನಮಗೆ ಅದು ಬ್ಲೌಸ್ ಹೊಲಿಯೋಕ್ಕೆ ಸರಿ ಹೋಗಲ್ಲ ಅಂತಾರೆ. ಇದು ಪೈಪಿಂಗಿಗೂ ಬರುತ್ತೆ, ಎಮ್ಮಿಂಗಿಗೂ ಬರುತ್ತೆ ಫ್ರೆಂಡ್. ಇದು ಎಲ್ಲದಕ್ಕೂ ಕೂಡ ಬರುತ್ತಿದ್ದು. ನೀವು ಯಾವುದಕ್ಕೆ ಬೇಕಾದರೂ ಇದನ್ನು ಇದು ಮಾಡ್ಕೋಬೋದು.
ಫ್ರೆಂಡ್ ಈ ಥರ ಕ್ರಾಸ್ ಪೀಸ್ಗಳನ್ನ ಕಟ್ ಮಾಡ್ಕೊಂಬಿಟ್ಟು ನಾವು ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಫ್ರೆಂಡ್ ಈ ಥರ ಸ್ಟಿಚ್ ಹಾಕಬೇಕು. ಇಷ್ಟು ಬಟ್ಟೆ ಇಲ್ಲಿ ಇರಬೇಕು. ಫ್ರೆಂಡ್ ಈ ಥರ ಸ್ಟಿಚ್ ಆಗಿದೆ, ಪೈಪಿಂಗಿಂದ ರೆಡಿ ಆಯಿತು ಎಮ್ಮಿಂಗಿಂದು. ಈಗ ನಾವು ಅಳತೆ ಬ್ಲೌಸ್ ಇದೆಯಾ, ಈಗ ಸ್ಟಿಚಿಂಗ್ ಮಾಡಿದ್ದೀವಲ್ವ, ಆ ಬ್ಲೌಸಿಗೆ ನಾವು ಈ ಭಾಗದಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ನಾವು ಫ್ರೆಂಡ್ ರವಂಡಿರೋ ಜಾಗದಲ್ಲಿ ನಾವು ಒಂದು ಫ್ರಿಲ್ ಕೊಡಬೇಕು, ನರಿಗೆ ಕೊಡಬೇಕಾಗುತ್ತೆ. ನಾವು ಅದಕ್ಕೆ ನರಿಗೆ ಕೊಟ್ಟರೆ ಎಮ್ಮಿಂಗು ಸಖತ್ತಾಗಿ ಬರುತ್ತೆ ಫ್ರೆಂಡ್. ಅದು ಫ್ರೆಂಡ್ ನಿಮಗೆ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಸಹಕಾರ ಕೊನೆವರೆಗೂ ಬೇಕು ಫ್ರೆಂಡ್. ನಿಮಗೆ ಅರ್ಥ ಆಗಿಲ್ಲ, ಟೈಲರಿಂಗ್ ಏನು ತುಂಬ ಕಷ್ಟ ಇಲ್ಲ ಫ್ರೆಂಡ್. ಅದು ನೀವು ವಿಡಿಯೋನ ಫಾಲೋ ಮಾಡಿದರೆ ಆರಾಮಾಗಿ ಟೈಲರಿಂಗ್ನ ನೀವು ಅರ್ಥ ಮಾಡ್ಕೊಂಡು ಕಲಿಬೋದು ಫ್ರೆಂಡ್. ಹೊಸಬ್ರಾಗಿರ್ಬೋದು, ಹಳಬ್ರಾಗಿರ್ಬೋದು ಫ್ರೆಂಡ್, ಕೆಲವೊಂದು ಟಿಪ್ಸ್ಗಳು ಯೂಸ್ ಆಗ್ತವೆ ಎಲ್ಲರಿಗೂ ಕೂಡ. ಟೈಲರಿಂಗ್ ಕಷ್ಟ ಅಂದವರಿಗೆ ಕಷ್ಟ ಫ್ರೆಂಡ್, ತುಂಬ ಈಸಿ. ಮನೆಯಲ್ಲೇ ಇದ್ದು ಮಾಡೋ ಅಂಥವರಿಗೆ ತುಂಬ ಅನುಕೂಲ ಇದೆ ಫ್ರೆಂಡ್ ಇದರಲ್ಲೆಲ್ಲ. ಫ್ರೆಂಡ್ ಇದನ್ನು ನಾವು ಕೂಡ ಕ್ಲೀನಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್. ಇದು ಕಚ್ಚಾ ಇರಬಾರ್ದು, ಕೂಳೆ ಅನ್ನೋದೆಲ್ಲ ಇದೆಲ್ಲ ಇರಬಾರ್ದು ಫ್ರೆಂಡ್. ಇದೆಲ್ಲ ಎಕ್ಸ್ಟ್ರಾ ಇದು ಇರಬಾರ್ದು. ಇದೆಲ್ಲ ನೀಟಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಂಡು ನಾವು ಆ ನಂತರ ಕಚ್ ಪಾಯಿಂಟ್ ಹೊಡೆದ್ಬಿಟ್ಟು ನಾವು ತೋರಿಸ್ತೀನಿ ಫ್ರೆಂಡ್ ಕಚ್ ಪಾಯಿಂಟ್ ಹೊಡೆಯೋದು ಹೆಂಗೆ ಅಂತೇಳಿ. ಫ್ರೆಂಡ್ ಈ ಜಾಗದಲ್ಲಿ ನಾವು ಕಚ್ ಪಾಯಿಂಟ್ ಹೊಡಿಬೇಕಾಗುತ್ತೆ. ಎಲ್ಲೆಲ್ಲಿ ರವಂಡಿರುತ್ತೋ ಫ್ರೆಂಡ್ ಮನೇಲಿದ್ದವರು ಸಂಪಾದನೆ ಮಾಡ್ಕೋಬೋದು ಫ್ರೆಂಡ್. ಇದು ತುಂಬ ಯೂಸ್ಫುಲ್ ಇದೆ ಟೈಲರಿಂಗಿದ್ದು ಫ್ರೆಂಡ್. ಸ್ಟಿಚಿಂಗಿಂದು 5ಗೆ ಇಟ್ಕೋಬೇಕು, 5ಕ್ಕೆ ದೊಡ್ಡವ್ರಿಗೆ ಇಟ್ಕೋಬೇಕು. ಎಮ್ಮಿಂಗಿಗೆ ಮೇಲ್ಗಡೆ ನಾವು ಸ್ಟಿಚ್ ಹಾಕುವಾಗ ಫ್ರೆಂಡ್ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ನಾವು ಕೊಳೆ ಮೇಲೆ ಸ್ಟಿಚ್ ಹಾಕಿದ್ದೀವಲ್ಲ ಫ್ರೆಂಡ್, ಇದನ್ನು ನಾವು ಈ ರೀತಿ ಫೋಲ್ಡಿಂಗ್ ಮಾಡಬೇಕು. ಎಮ್ಮಿಂಗ್ ಅದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್. ಇದು ಫ್ರೆಂಡ್ ಯಾರೂ ಕೂಡ ಮನೇಲಿದ್ದು ಟೈಮ್ ವೇಸ್ಟ್ ಮಾಡಬೇಡ್ರಿ ಫ್ರೆಂಡ್. ಇದನ್ನು ಯೂಸ್ ಮಾಡ್ಕೊಡ್ರಿ. ಹೊರಗಡೆ ಕಲಿಯೋಕ್ಕೆ ಹೋದರೆ ತುಂಬ ದುಡ್ಡುಗಳ್ನ ಕೊಟ್ಟು ಕಲಿಬೇಕಾಗುತ್ತೆ. ಅಟ್ಲೀಸ್ಟ್ ನಿಮಗೆ ಇದಾಗಲಿಲ್ಲ ಅಂದರೆ ವೀಡಿಯೋಗಳ್ನಾದರೂ ನೋಡ್ಕೊಂಡು ಕಲೀರಿ ಫ್ರೆಂಡ್. ಯಾವ ಟೈಮಲ್ಲಿ ಯಾವುದು ಯೂಸ್ ಆಗುತ್ತೆ ಅಂತ ಗೊತ್ತಿರಲ್ಲ.
ಫ್ರೆಂಡ್ ದಯವಿಟ್ಟು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಏನೇ ಒಂದು ವಿಚಾರ ಗೊತ್ತಾಗಲಿಲ್ಲ ಅಂತಂದರೆ ಕೂಡ ಫ್ರೆಂಡ್ ನನಗೆ ಹೆಲ್ಪ್ ಮಾಡ್ತೀನಿ. ನಾನು ಅದನ್ನು ನಿಮಗೆ ವಿಡಿಯೋ ಮುಖಾಂತರನಾದರೂ ಕಳಿಸ್ತೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹೇಳ್ಕೊಡ್ತೀನಿ ಫ್ರೆಂಡ್. ಈ ಸಲ ಇವಾಗ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಮಾಡಬೇಕು, ಮುಕ್ಸ್ಪಟ್ಟಿ ಗುಂಡಿಪಟ್ಟಿ ಯಾವ ಥರ, ಎಮ್ಮಿಂಗ್ ಯಾವ ಥರ, ಭುಜ ಯಾವ ಥರ ಅಟ್ಯಾಚ್ ಮಾಡಬೇಕು, ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್. ತೋಳು ಹಚ್ಚೋದು ಎಲ್ಲದೂ ಹೇಳ್ಕೊಟ್ಟಿದ್ದೀನಿ. ವಾಚ್ ಮಾಡಿರಿ ಇದನ್ನು ಫ್ರೆಂಡ್, ಇದನ್ನು ಫಾಲೋ ಮಾಡಿರಿ. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿರಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್.